ಪ್ರಿಯಾಂಕಾ ಉಪೇಂದ್ರ ಅವರು ವೇದಿಕೆ ಮೇಲೆ ಒಂದು ಮಾತು ಹೇಳ್ತಾ ಇದ್ರು, ಯು ಅಂಡ್ ಐನಾ. ನಾನು 24 ವರ್ಷದಿಂದ ನೋಡ್ತಾ ಇದ್ದೀನಿ, ಬಟ್ 2024ಕ್ಕೆ ಜನರಿಗೆ ಬೇರೆ ತರದ್ದೇ ಸಿನಿಮಾ ಬರುತ್ತೆ ಅನ್ನೋದು. ಎಲ್ಲದ್ರ ಬಗ್ಗೆ ಮಾತಾಡ್ತಾರ ಮೇಡಮ್. ಫಸ್ಟ್ ಅದೇ 24 ವರ್ಷದಿಂದ ಉಪ್ಪಿ ಸರ್ ನೋಡಿರುವಂತದ್ದು, ಆ UI ಬಗ್ಗೆ ಹೇಳೋದಾದ್ರೆ ಹೇಗೆ ಅನ್ಸುತ್ತೆ ಈ ಕ್ಷಣಕ್ಕೆ ಅಂತ? ಇಲ್ಲ, ನನಗೆ ಅನಿಸ್ತು UI ಅನ್ನೋದು ಉಪೇಂದ್ರ ಆ್ಯಂಡ್ ಐ. ಸೊ ನನ್ನ UI ವರ್ಲ್ಡ್ ಇಸ್ ಮೀ ಆ್ಯಂಡ್ ಹಿಮ್. ಸೊ ಅದು ಅಂತ ಹೇಳೋಣ ಅಂತ, ಬಿಕಾಸ್ ಖಂಡಿತ ಹಿ ಈಸ್ ಮೈ ವರ್ಲ್ಡ್. ಆ್ಯಂಡ್ ಈ ಮೂವಿ ಬಗ್ಗೆ ಹೇಳಬೇಕಂದ್ರೆ ಒಂದು ಪರ್ಸನಲ್ ಟ್ರಾನ್ಸ್ಲೇಷನ್ ಇರುತ್ತೆ ಎಲ್ರಿಗೆ. ಅವರು ಈ ಮೂವಿನ ನೋಡಿ ಅವ್ರ ಲೈಫ್ಗೆ ಹೇಗೆ ಅದನ್ನ ಯೂಸ್ ಮಾಡ್ತಾರೆ ಅಂತ ಒಂದು ಇನ್ಸ್ಪಿರೇಷನ್ ತಗೋಬೇಕು. ಸೊ ಅದಕ್ಕೆ ಅದು ತಕ್ಕಂತ ಇರುತ್ತೆ ಅಂತ ಅನಿಸ್ತು. ಅವರ ಕಲ್ಪನೆ ಪ್ರಪಂಚನೇ ಬೇರೆ ತರದ್ದು. ಸೊ ಯಾರು ಕೂಡ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಏನ್ ತೋರಿಸ್ತಾರೆ, ಏನ್ ಹೇಳ್ತಾರೆ ಅನ್ನೋಷ್ಟೊತ್ತಿಗೆ ಇನ್ನೇನೋ ಹೇಳ್ತಿರ್ತಾರೆ. ಸೊ ನೀವು ಹತ್ತಿರದಿಂದ ಬಲ್ಲವರಾಗಿ ಅದನ್ನ ಹೇಗೆ ರಿಸೀವ್ ಮಾಡ್ತಾ ಇದ್ರಿ ಅಂತ UI ವಿಚಾರವಾಗಿ ಪರ್ಟಿಕ್ಯುಲರ್? ನನಗೆ ಒಂದು ಕುತೂಹಲ ಇತ್ತು ದಟ್ ನಾನು ಸ್ಟೋರಿ ಕೇಳಿದ್ದೀನಿ. ಇದು ತುಂಬ 4-5 ಇಯರ್ಸಿಂದ ಮಾತುಕತೆ ನಡೀತಿದೆ. ತುಂಬ ಲೇಯರ್ಸ್ ಆಗಿದೆ ಮೂವಿನಲ್ಲಿ, ತುಂಬ ವರ್ಷನ್ಸ್ ಬಂದಿದೆ ಸ್ಕ್ರಿಪ್ಟ್ದು. ನನಗೆ ಇದು ಫೈನಲ್ ಔಟ್ಪುಟ್ ಹೆಂಗೆ ಬರುತ್ತೆ ಅಂತ ನನಗೆ ಪರ್ಸ್ನಲಿ ಆಗಿ ಒಂದು ಕುತೂಹಲ ಇತ್ತು ನೋಡೋಕ್ಕಿದ್ದು ಸ್ಕ್ರೀನ್ ಮೇಲೆ. ಅಫ್ಕೋರ್ಸ್ ಅಭಿಮಾನಿಗಳ ಅವ್ರಿಗೆ ಹೆಂಗೆ ಅನಿಸುತ್ತೆ ಅದು ಒಂದು ನಮಗೆ ಆವಾಗ ಒಂದು ಇದಿರುತ್ತೆ. ಬಟ್ ನನಗೆ ಪರ್ಸ್ನಲಿ ಆಸ್ ಅನ್ ಆ್ಯಕ್ಟರ್, ಆಸ್ ಅ ಫ್ಯಾನ್, ನನಗೇನು ಇದು ಹೇಗೆ ಬರುತ್ತೆ ಅಂತ ಒಂದು ನೋಡ್ಬೇಕು. ತುಂಬ ಚೆನ್ನಾಗಿ ಬಂದಿದೆ. ಅವ್ರು ಹೇಳುವಾಗ ತುಂಬ ನಾನು ಹೇಗೆ ಮಾಡ್ತಾರೆ ಇದನ್ನ ಅಂತ ಅವ್ರ ಕಲ್ಪನಾದಲ್ಲಿ ಎಷ್ಟೊಂದೆಲ್ಲ ವಿಷಯಗಳಿತ್ತು. ಇದು ಹೇಗೆ ಸ್ಕ್ರೀನ್ ಮೇಲೆ ತೊಗೊಂಬರ್ತಾರೆ ಅಂತ ಒಂದಿತ್ತು. ಬಟ್ ಅದಕ್ಕೆ ತಕ್ಕಂಥ ಎಲ್ಲರೂ ತುಂಬ ಟೀಮ್ ವರ್ಕ್ ಮಾಡಿ ಕೆಲಸ ಪಟ್ಟಿದ್ದಾರೆ. ಸೊ ಇಡೀ ಟೀಮ್ ಕಷ್ಟಪಟ್ಟಿದ್ದಾರೆ ಅವ್ರದ್ದು ಒಂದು ಕನಸನ್ನ ರಿಯಲ್ ಮಾಡೋಕ್ಕೆ. ಸೊ ಐ ಥಿಂಕ್ ಅಭಿಮಾನಿಗಳಿಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನನಗೆ ಪರ್ಸ್ನಲಿ ಅನಿಸುತ್ತೆ ದಿಸ್ ವಿಲ್ ಬಿ ಒನ್ ಆಫ್ ಹಿಸ್ ಬೆಸ್ಟ್. ಇಟ್ ಈಸ್ ಒನ್ ಆಫ್ ಹಿಸ್ ಬೆಸ್ಟ್ ಡಿರೆಕ್ಷನಲ್ಲಿ. ದಿಸ್ ಇಸ್ ಇಸ್ ಬೆಸ್ಟ್ ಮೂವಿ ಅಂತ ಹೇಳಿ 4-5 ವರ್ಷದಿಂದನೇ ಕತೆ ಕೇಳಿದ್ದೆ ಅಂತ ಹೇಳಿದ್ರಿ ಮೇಡಮ್. ಆ ಕತೆನ ಸಿನಿಮಾ ರೂಪಕ್ಕೆ ಇಳಿಸುವಂತ ದೊಡ್ಡ ಚಾಲೆಂಜ್ ಆಗಿರುತ್ತೆ. ಇವತ್ತು ಟೀಸರ್ನ ಫಸ್ಟ್ ಲುಕ್ ನೋಡಿದಾಗ ನಿಮ್ಗೆ ಏನ್ ಅಂದ್ರೆ ನಮ್ಗೆ ನಾಟುವಂಥದ್ದು ಅಥವಾ ಟಚ್ ಆಗುವಂತ ಅಂಶ ಕಂಡು ಬಂತು ಅಂತ? ಟಚ್ ಆಗೋದು ಅಂದರೆ ಫಸ್ಟ್ ಆಫ್ ಆಲ್ ಎಲ್ಲೋ ನೀವು ಈ ಥರ ಟೀಸರ್ ನೋಡಿರಲ್ಲ ಅಂತ ಗ್ಯಾರಂಟಿ. ಒರಿಜಿನಲ್ ಆಗಿದೆ. ನಾವು ತುಂಬ ಟೀಸರ್ಸ್ ನೋಡಿರ್ತೀವಿ, ಅದರಲ್ಲಿ ಏನೋ ಒಂದು ವಿಶೇಷವಾಗಿರೋ ಲೈಕ್ ಆ್ಯಕ್ಷನ್ ಇರುತ್ತೆ. ಬಟ್ ಎಲ್ಲೋ ಒಂದು ನೋಡಿರ್ತೀವಿ, ಲೈಕ್ ಆ್ಯಕ್ಷನು ನೋಡಿರ್ತೀವಿ, ಇಮೋಷನ್ಸ್ ನೋಡಿರ್ತೀವಿ. ರೆಗ್ಯುಲರ್ ಶಾರ್ಟ್ಸ್ ಇಲ್ಲ. ಫ್ರಮ್ ದ ಬಿಗಿನಿಂಗ್ ಟಿಲ್ ದ ಎಂಡ್ ಒಂಥರ ಡಿಫ್ರೆಂಟ್ ಆಗಿದೆ. ನಿಜವಾಗ್ಲೂ ಅವ್ರದ್ದು ಇಮ್ಯಾಜಿನೇಷನಲ್ಲಿ ಏನೇನಿತ್ತು ಅದು ಕ್ರಿಯೇಟ್ ಮಾಡಿದ್ದಾರೆ. ಅದು ಒಂದು ಪ್ರಪಂಚ ಡಿಫ್ರೆಂಟಾಗಿ ಕ್ರಿಯೇಟ್ ಮಾಡಿರೋದ್ರಿಂದ ಇದು ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಹೇಳ್ಬೋದು. ನೀವೊಬ್ಬ ನಟಿಯಾಗಿ ಅದಲ್ಲಿ ಒಂದು ಪಾರ್ಟ್ ಆಗ್ಬೇಕಂತ ಅನ್ಸಿತ್ತಾ? ಆ ಥರದ ಅವಕಾಶ ಏನಾರು ಬಂದಿತ್ತಾ? ಏನು ಆ್ಯಕ್ಟ್ ಮಾಡಿದ್ದೀರಾ ಹೇಗೆ ಅನ್ನೋಂಥ ಕುತೂಹಲ ಕೂತ್ರ? ನಾನು ಆ್ಯಕ್ಟ್ ಮಾಡಿಲ್ಲ, ಬಟ್ ನನಗೆ ಐ ಥಿಂಕ್ ಉಪೇಂದ್ರ ಅವ್ರಿಗೆ ಸಪೋರ್ಟ್ ಆಗಿ ಅವ್ರಿಗೆ ಡಿಸ್ಟರ್ಬ್ ಮಾಡಲಿಲ್ಲ. ಅದೇ ಒಂದು ಸಪೋರ್ಟ್ ಅನ್ಸುತ್ತೆ. ಫೈನಲ್ ಮೇಡಮ್, ಆಯುಷ್ ಹತ್ರ ಮಾತಾಡ್ತಾ ಇದ್ದೆ, ನಾನು ಸಿನಿಮಾದಲ್ಲಿ ಬರ್ತೀನೋ ಬಿಡ್ತೀನೋ, ಬಟ್ ಕೆಲಸ ಅಂತೂ ಮಾಡ್ತಾ ಇದ್ದೀನಿ, ಬಟ್ ಜೀರೋದಿಂದ ಬರ್ತೀನಿ, ಯಾವ್ದು ಇನ್ಫ್ಲೂಯೆನ್ಸ್ ಇಂದ ಬರಲ್ಲ ಅನ್ನೋ ಅಂತ ಮಾತು ಹೇಳ್ತಾರೆ. ಎಸ್, ಎಕ್ಸಾಕ್ಟ್ಲಿ. ಸೊ ಅದ್ರ ಬಗ್ಗೆ ಹೇಗೆ ಅನ್ಸುತ್ತೆ? ಅಪ್ಪ ಅಮ್ಮ ನಟಿ ಆದ್ರೂ ಕೂಡ ಯಾವ್ದು ಇನ್ಫ್ಲೂಯೆನ್ಸ್ ಬೇಡ, ನೆಪೋಟಿಸಮ್ ಇರಬಾರ್ದು ಅನ್ನೋ ಮಾತು ಹೇಳ್ತಾ ಇದ್ದಾರೆ. ನೋಡೋಣ, ನೀನು ತುಂಬ ಚಿಕ್ಕವ್. ನನಗೆ ಅನ್ಸುತ್ತೆ ತುಂಬ ಎಕ್ಸ್ಪೀರಿಯನ್ಸ್ ಬೇಕು. ಇಟ್ಸ್ ನಾಟ್ ಅನ್ ಈಸಿ ಇಂಡಸ್ಟ್ರಿ. ನಾನು ಇಬ್ರಿಗೆ ಹೇಳ್ತೀನಿ, ಯಾವುದು ಕೆಲಸ ಮಾಡಿದರೆ ಅದರಲ್ಲಿ ಶ್ರಮ ಪಡಬೇಕು. ಸುಮ್ಮನೆ ಬರೋದು ಇಲ್ಲ. ನೀವು ಬಂದಾದ್ಮೇಲೆ ಕೂಡ ತುಂಬ ಶ್ರಮ ಪಡಬೇಕು, ನಿಮ್ಮ ಕೆಲಸ ಆಗಲಿ ನಮ್ಮ ಕೆಲಸ ಆಗಲಿ ಎಲ್ರಿಗೆ. ಸೊ ಆ ಹಾರ್ಡ್ ವರ್ಕ್ಗೆ ರೆಡಿ ಆಗಿರಬೇಕು, ಡೆಡಿಕೇಶನ್ ಇರಬೇಕು. ಸೊ ಒಂದು ಶ್ರದ್ಧೆಯಿಂದ ಮಾಡಿದರೆ ಒಂದು ತಾಳ್ಮೆ, ಶ್ರದ್ಧೆ ಅದೆಲ್ಲ ಬೇಕು ಇಂಡಸ್ಟ್ರಿನಲ್ಲಿ. ಆ್ಯಂಡ್ ಎಸ್ಪೆಷಲಿ ಹಾರ್ಡ್ ವರ್ಕ್. ಸೊ ಅದು ಒಂದಿದ್ರೆ ಐ ಥಿಂಕ್ ಹಿಲ್ ಬಿ ಓಕೆ. ನಿಮ್ಮೆಲ್ಲರದ್ದು ಪ್ರೀತಿ ವಿಶ್ವಾಸ ಇದೆ. ಫೈನಲಿ ಉಪ್ಪಿ ಸರ್ UI ಪ್ರಪಂಚಕ್ಕೆ ಕಾಲಿಟ್ಟ ಮೇಲೆ ಕುಟುಂಬದ ಪ್ರಪಂಚನ ಅಂದ್ರೆ ಹೆಂಗ್ ನಿಭಾಯಿಸುವಂತ ನಿಟ್ಟಿನಲ್ಲಿ ವರ್ಕ್ ಮಾಡಿದ್ರು ಅಂತ. ಯಾಕಂದ್ರೆ ಯಾರು ನೋಡಿದ್ರು ಹಗಲು ರಾತ್ರಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ಹೌದು, ನಾವು ಅದಕ್ಕೆ ಯಾವಾಗ ಅವ್ರು ಡೈರೆಕ್ಷನ್ ಮಾಡಿದ್ರೆ ಹಾಗೆ, ಎಸ್ಪೆಷಲಿ ಆಕ್ಟಿಂಗ್ ಕಿಂತ ಡೈರೆಕ್ಷನ್ ತುಂಬಾ ದೊಡ್ಡ ಜವಾಬ್ದಾರಿ. ಎಸ್ಪೆಷಲಿ ಇಷ್ಟು ದೊಡ್ಡ ಒಂದು ಕ್ಯಾನ್ವಸ್ ಅಲ್ಲಿ ಮಾಡೋದಿದೆಯಲ್ವಾ, ಇಟ್ಸ್ ನಾಟ್ ಅ ಜೋಕ್. ಆ್ಯಂಡ್ ಒಂದು ದೊಡ್ಡ ಜವಾಬ್ದಾರಿ. ಸೊ ನಮ್ಮ ಜವಾಬ್ದಾರಿ ಅವ್ರು ಚೆನ್ನಾಗಿರ್ಲಿ. ನಮಗೆ ಒಂದು ಕನ್ಸರ್ನ್ ಇತ್ತು, ಅವ್ರು ಚೆನ್ನಾಗಿ ಹೆಲ್ದಿಯಾಗಿರ್ಬೇಕು, ಅವ್ರಿಗೆ ಸಪೋರ್ಟ್ ಮಾಡಬೇಕು. ಸೊ ಇವಾಗ ನೆಕ್ಸ್ಟ್ ಎಲ್ಲ ಅಭಿಮಾನಿಗಳಿಗೆ ಬಿಟ್ಬಿಡ್ತೀವಿ. ಇವಾಗ ಅವರೇ ಈ ಮೂವಿನ ತಗೋಬೇಕು, ಇಷ್ಟಪಡಬೇಕು. ಅವ್ರಿಗೆ ಏನು ಅರ್ಥ ಆಗುತ್ತೆ ಇದರಿಂದ ಅದು ತಗೊಂಡು ಅವ್ರು ಖುಷಿಯಾಗಿರ್ಬೇಕು, ಅವ್ರಿಗೆ ಖುಷಿ ಆಗಬೇಕು ಇದರಿಂದ ಅಂತ. ಥ್ಯಾಂಕ್ ಯು ಮೇಡಮ್, ಆಲ್ ದ ಬೆಸ್ಟ್ ನಿಮ್ಮ ಸಿನಿಮಾ. ನಮಸ್ತೆ, ಹ್ಯಾಪಿ ನ್ಯೂ ಇಯರ್. ಎಸ್, ಇದಿಷ್ಟು ಏನಂತಂದ್ರೆ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಪತ್ನಿ ಪ್ರಿಯಾಂಕಾ ಉಪೇಂದ್ರ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಮಾಲ್ತೇಶ್ ಜಗ್ಗೇನ್, TV9 ಬೆಂಗಳೂರು.